ಮೇಲಾಧಿಕಾರಿಗಳು ಇಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇನೆ. ಅವರು ಶಾಮೀಲಾಗದೆ ಹೋದರೆ, ಈಗ ಉದಾಹರಣೆಗೆ ಬೆಂಗಳೂರಿನಿಂದ ಬಂದು ಡ್ರಗ್ಸ್ ಇಲ್ಲಿ ಬೆಂಗಳೂರಿನಲ್ಲಿ ಪತ್ತೆ ಹಚ್ಚಕ್ಕೆ ಸಾಧ್ಯ ಆದರೆ ಮಹಾರಾಷ್ಟ್ರದವರಿಗೆ, ವೈ ನಾಟ್ ಕರ್ನಾಟಕ ಪೊಲೀಸ್ ಪೀಪಲ್? ಮೈಸೂರಿನಲ್ಲಿ ಅಲ್ಲಿ ಕೂಡ ಉತ್ಪಾದನೆ ಮಾಡ್ತಾ ಇದ್ದಂಥ ಜಾಗ ಪತ್ತೆ ಹಚ್ಚಕ್ಕಾದರೆ ಪೊಲೀಸ್ನವ್ರು, ಮೈಸೂರು ಪೊಲೀಸ್ನವ್ರು ಯಾಕೆ ಮಾಡೋದಿಲ್ಲ? ಸೊ ಇಟ್ ಈಸ್ ಎ ಫೇಲ್ಯೂರ್ ಆನ್ ದಿ ಪಾರ್ಟ್ ಆಫ್ ದಿ ಪೊಲೀಸ್, ಕರ್ನಾಟಕ ಪೊಲೀಸ್. ಅದನ್ನು ತಿದ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಅದು ಯಾರು ಸಂಬಂಧಪಟ್ಟಂಥ ಪೊಲೀಸ್ನವ್ರು ಇದ್ದಾರಲ್ಲ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ದೀನಿ. ಜೊತೆಗೆ ಸೈಬರ್ ಕ್ರೈಮ್ ಅಂತ ಡ್ರಗ್ಸ್ ಅಂತ ಕೆಲಸ ಇದೆಯಲ್ಲ, ಈ ಕ್ರೈಮ್ಗಳಿಗೆ ನಮ್ಮ ಕಾನೂನನ್ನು ಇನ್ನೂ ಬಿಗಿ ಮಾಡಬೇಕು ಅನ್ನೋದಾದರೆ ಮಾಡಬೇಕಾಗ್ತದೆ. ಹೊಸ ಕಾನೂನು ಮಾಡಬೇಕಾ, ಇರೋ ಕಾನೂನಿಗೆ ತಿದ್ದುಪಡಿ ಮಾಡಬೇಕಾ? ಯಾಕಂತಂದರೆ ಕೊಲೆ ಅಂತ ಕೇಸ್ಗಳು, ಅಟೆಂಪ್ಟ್ ಟು ಮರ್ಡರ್ ಅಂತ ಕೇಸ್ಗಳು, ಆ ಥರದ ಅಪರಾಧಗಳಿಗೆ ಏನು ಶಿಕ್ಷೆ ಇದೆ ಆ ಶಿಕ್ಷೆಗಳನ್ನು ಇಂಥ ಕೇಸ್ಗಳಲ್ಲಿ ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗಲಿಲ್ಲ. ಯಾಕಂತಂದರೆ ಎಲ್ಲ ಗೃಹ ಸಚಿವರು ಮಾತಾಡಲಿ ಅಂತೇಳಿ ಮತ್ತೆ ನಾನು ಇವರು ಬೀದರ್ಗೆ ಹೋಗಬೇಕಾಗಿದೆ ನನಗೆ. ಮತ್ತೆ ನಮ್ಮ ಭೀಮಣ್ಣ ಖಂಡ್ರೆಯವರು ಕಾಲವಾಗಿದ್ದಾರೆ, ಅದಕ್ಕೋಸ್ಕರ ಅವರು 5 ಗಂಟೆಗೆ ಕ್ರಿಮೇಷನ್ ಮಾಡಿಬಿಡ್ತಾರಂತ, ಅಷ್ಟರೊಳಗಡೆ ಹೋಗ್ಬೇಕು ನಾನು. ಆ ಕಾರಣದಿಂದ ಜಾಸ್ತಿ ಮಾತಾಡೋಕ್ಕೆ ಹೋಗಲಿಲ್ಲ. ಇಷ್ಟು ವಿಚಾರಗಳನ್ನು ಹೇಳಿದ್ದೇನೆ, ಇನ್ನೂ ಕೆಲವು ವಿಚಾರಗಳನ್ನೆಲ್ಲ ಹೇಳಿದ್ದೇನೆ. ಇವರು ನಮ್ಮ ಹೋಮ್ ಮಿನಿಸ್ಟ್ರು ಅದಕ್ಕೆ ಬೇರೆ ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಿಮಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೆ. ಸಂಕ್ರಾಂತಿ ಹಬ್ಬ ಆಗೋಯ್ತು, ಹೊಸ ವರ್ಷನೂ ಬಂದು ಆಗೋಗ್ಬಿಡೋದು. ಇವತ್ತು 17ನೇ ತಾರೀಕು. ಅದರಿಂದ ನೀವೆಲ್ಲರಿಗೂ ತಡವಾಗಿ ಆದರೂ ಕೂಡ ಹೊಸ ವರ್ಷದ ಶುಭಾಶಯಗಳು, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಆಯ್ತು, ಎಲ್ಲರಿಗೂ ಧನ್ಯವಾದಗಳು. ಅಲ್ಲ, ಇನ್ನು ಕೇಳಿ 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 ತಾಳಪ್ಪ, ಅವ್ರು ಕೇಳ್ತಾ ಇದ್ದಾರೆ ತಾಳು. ಆಮೇಲೆ ನೀನು ಅದಕ್ಕೆ ಹೇಳಿದ್ದೀನಿ ನಾನು. ಈಗ ಎಲ್ಲಿಂದ ಬಂತು, ಯಾರು ಮಾಡ್ತಾ ಇದ್ದಾರೆ, ಇದನ್ನು ಮೂಲ ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಇದು ಈಗ ಸಿಬಿಐ ಡೈರೆಕ್ಟರ್ ಮಾಡ್ತಾ ಇರೋದ್ರ ಅದೇ ತರ NCB ಅವರು ಮತ್ತೆ ರಾಷ್ಟ್ರ ಮಟ್ಟದ ಆಗಬೇಕು. ಬಹುತೇಕ ಇಂಜಿನಿಯರ್ಸೇ ಜಾಸ್ತಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಇಲ್ಲ, ಒಂದು ಟಾಸ್ಕ್ ಫೋರ್ಸ್ ಇದೆ, ಆ ಟಾಸ್ಕ್ ಫೋರ್ಸ್ಗೆ ಈ ಜವಾಬ್ದಾರಿನೆಲ್ಲ ಹೇಳಿ ಅಂತ ಹೇಳಿದ್ದೀನಿ. ಈಗ ಮಾಡಿ ಸರ್, ಈಗ ನೀವು ಮುಖ್ಯಮಂತ್ರಿಗಳ ಸಭೆ ಮತ್ತೆ ಚೀಫ್ ಸೆಕ್ರೆಟರಿ ಸಭೆ ಮತ್ತೆ DG ಸಭೆ ಇರ್ತಲ್ಲ, ಆಲ್ ಇಂಡಿಯಾ ಅಂತ ವಿಷಯದಲ್ಲಿ ಮಾತಾಡಬೇಕು. ಬೇರೆ ರಾಷ್ಟ್ರದಿಂದ ಬರಬಾರ್ದು.
ಅದಕ್ಕೆ ನಾನು ಹೇಳಿದ್ದೀನಿ, ಸಾಗಾಟ ಮಾರಾಟ ಬೆಳೆದು ನಾವು ಬರೀತೀವಿ 2 ಕೋಟಿ 3 ಕೋಟಿ ಅಷ್ಟೇ. ಇಲ್ಲ ಅದಕ್ಕೆ ಕಾನೂನನ್ನೇ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ದೀನಿ. ವಿಜ್ಞಾನ ಕಾನೂನನ್ನು ಮಾಡಬೇಕು ಅಂತ ಮಾಡಿದ್ದೀನಿ. ಮುಂದಿನ ಅಸೆಂಬ್ಲಿ ಸೆಷನ್ನಲ್ಲಿ ಮಾಡ್ತೀವಿ. ನಾನು ಯಾವುದು IPL ಮ್ಯಾಚ್ ಈಗ ಕೊಟ್ಟಿದ್ದೀವಿ ನೋಡಪ್ಪ, ಅದಕ್ಕೆ ಒಂದು ಸಮಿತಿ ಮಾಡಿದ್ದು, ಒಂದು ಕುನಾ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದು. ಅವರು ಶಿಫಾರಸು ಮಾಡಿದ್ದಾರೆ. ಆ ಶಿಫಾರಸನ್ನು ಕಂಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಕ್ಯಾಬಿನೆಟ್ನಲ್ಲಿ ಸಬ್ ಕಮಿಟಿ ಮಾಡಿದ್ದೀವಿ. ಅದರ ಅಧ್ಯಕ್ಷತೆಯನ್ನು ಇವರ ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ. ಅವರು ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಅವರು ಕಂಪ್ಲೇಂಟ್ ಮಾಡಿದರೆ ಲಾಂಗ್ ಟರ್ಮು, ಶಾರ್ಟ್ ಟರ್ಮು ಇಂಥ ಶಿಫಾರಸುಗಳಿದ್ದಾವೆ. ಆ ಶಾರ್ಟ್ ಟರ್ಮ್ಗಳೆಲ್ಲ ಕೂಡಲೇ ಮಾಡಬೇಕು, ಲಾಂಗ್ ಟರ್ಮ್ನೆಲ್ಲ ಮಾಡಬೇಕಾಗ್ತದೆ. ಅವರು ಅಂಡರ್ಟೇಕ್ ಮಾಡ್ಕೊಂಡ್ರೆ ಅವ್ರಿಗೆ ಮಾಡಿ ಅಂತ ಹೇಳಿದ್ದೀನಿ. ಆದರೆ ರೆಕಮೆಂಡೇಷನ್ಸ್ನ ಕಂಪ್ಲೈ ಮಾಡಲೇಬೇಕು. ಕುನಾ ಅವರ ವರದಿ ಶಿಫಾರಸುಗಳಿದ್ದಾವಲ್ಲ, ಆ ಶಿಫಾರಸುಗಳನ್ನು ಜಾರಿ ಮಾಡ್ತಕ್ಕಂಥ ಕೆಲಸ ಮಾಡಲೇಬೇಕು. ನೋಡಪ್ಪ, ಅದನ್ನು ಎಂಕ್ವೈರಿ ಮಾಡಲಿಕ್ಕೆ CID ಕೊಟ್ಟಿದ್ದೀವಿ, ವಹಿಸಿದ್ದೀವಿ. ಅದನ್ನು ಹೇಳಿದ್ದೀವಲ್ಲ, ಈಗಾಗಲೇ CID ಕೊಟ್ಟಿದ್ದೀವಿ ಅಂತ ಹೇಳಿದ್ದೀವಿ. CID ಅವರು ಎಂಕ್ವೈರಿ ಮಾಡ್ತಾರೆ. ಅದಕ್ಕೆ ಒಂದು ಇಂಡಿಪೆಂಡೆಂಟ್ ಬಾಡಿ ಎಂಕ್ವೈರಿ ಮಾಡಬೇಕು ಅಂತ ಹೇಳಿದ್ದೀವಿ. ಬಿಕಾಸ್ ಪೊಲೀಸ್ನವ್ರು SP ಯಾಕೆ ಸಸ್ಪೆಂಡ್ ಮಾಡಿದೆ ಅಂತಂದರೆ, ಅವರು ಜಾಗರೂಕರಾಗಿರಲಿಲ್ಲ. ಅವತ್ತೇ ಚಾರ್ಜ್ ತಗೊಂಡಿದ್ರು. ಅವರು ಅಲ್ಲಿ ಅದು ಸೂಕ್ಷ್ಮವಾದಂಥ ಪ್ರದೇಶ, ಬಳ್ಳಾರಿ, ಮಂಗಳೂರು ಇದೆ. ಅದಕ್ಕೆ ಸೀನಿಯರ್ ಆಫೀಸರ್ನೇ ಸಸ್ಪೆಂಡ್ ಮಾಡಿದ್ದೀವಲ್ಲ, ಅವ್ರ ಮೇಲೂ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ಎನ್ಕ್ವೈರಿ ರಿಪೋರ್ಟ್ ಬಂದ್ಮೇಲೆ ಎಲ್ಲ ಎಂಕ್ವೈರಿ ರಿಪೋರ್ಟ್ ಬಂದ್ಮೇಲೆ ಮಾಡ್ತೀವಿ. ಎನ್ಕ್ವೈರಿ ರಿಪೋರ್ಟ್ ಬರಲಿ, ಎಲ್ಲರ ಮೇಲೂ ಕ್ರಮ ತಗೋತೀವಿ. ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆಲ್ಲ ಕ್ರಮ ತಗೋತೀವಿ. ಧನ್ಯವಾದಗಳು. ಅರೆಸ್ಟ್ ಮಾಡ್ತಾರೆ. ಅವರು ತಲೆ ಮಾರಿಸ್ಕೊಂಡಿದ್ದಾನೆ. ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಯಾರು ಕಾನೂನಿಗಿಂತ ಮೇಲೂ ಇಲ್ಲ, ಕೆಳಗಡೆನೂ ಇಲ್ಲ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಅವ್ರು ಯಾವ ನಮ್ಮ ಪಾರ್ಟಿಯವರಾಗಲಿ, ಯಾವ ಪಾರ್ಟಿಯವರಾಗಲಿ. ಅವ್ರನ್ನೂ ಹಿಡಿದಾಕ್ತೀವ್ರಿ. ಈಗ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.